ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮ ಹತ್ರ ಒಂದು ವಿಚಾರವನ್ನು ಮಾತಾಡೋಕ್ಕೆ ಬಂದಿದ್ದೇನೆ. ಅದಕ್ಕೆ ಮೊದಲು ಈ ವಿಡಿಯೋನಲ್ಲಿರುವಂಥ ದೃಶ್ಯವನ್ನು ನೋಡ್ಕೊಂಬನ್ನಿ. ಈ ವಿಡಿಯೋದಲ್ಲಿ ಕಾರು ವೇಗವಾಗಿ ಬಂದು ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡಿರುವಂಥ ಒಬ್ಬ ಟೂ ವೀಲರ್ ವ್ಯಕ್ತಿ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಹತ್ತಿರನೇ ಬಂದು ನಿಂತ್ಕೊಳ್ಳುತ್ತೆ. ಆದರೆ ಆ ಟೂ ವೀಲರ್ ಮೇಲೆ ಒಬ್ಬ ವ್ಯಕ್ತಿ ಮಲ್ಕೊಂಡಿರ್ತಾನೆ. ಅವನಿಗೆ ಏನಾಗಿದೆ ಅನ್ನೋದು ಕೂಡ ಅರಿವೇ ಇರೋದಿಲ್ಲ. ನನಗೆ ಒಂದು ಗಾದೆ ನೆನಪಾಗುತ್ತೆ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತ. ಆ ಥರ ಅವನು ಆರಾಮಾಗಿ ಮಲಗಿದ್ದ. ಏನಿತ್ತು ಪಾಪ, ಕೆಲಸ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದ. ಆದರೆ ಅಪಾಯ ಅವನ ಹತ್ತಿರ ಬಂದು ನಿಂತ್ಕೊಂತು. ಆದರೆ ಅವನಿಗೇನೂ ಆಗಲಿಲ್ಲ. ಅದಾದಮೇಲೆ ಅವನು ಎದ್ದು ನಿಂತ್ಕೊತಾನೆ. ಆದರೆ ಅವನಿಗೇನೂ ಆಗಲಿಲ್ಲ. ಮಲಗಿರೋನು ಎದ್ದು ಅತ್ತ ಇತ್ತ ನೋಡಿ ಕಾರನ್ನು ನೋಡಿದಾಗ ಬೆಚ್ಚಿ ಬಿದ್ದು ನಿಂತ್ಕೊತಾನೆ. ಅವನ ಮನಸ್ಸಲ್ಲಿ ಏನು ಮೂಡ್ತೋ ನನಗಂತೂ ಗೊತ್ತಿಲ್ಲ. ನನಗನ್ನಿಸಿದ್ದೇನು ಅಂತಂದರೆ ಅವನ ಮನಸ್ಸಲ್ಲಿ ಉಳದೇ ಬೇಡ ಜೀವ ಅಂತ ಅನ್ನಿಸ್ತು ಅಂತ ಅಂದ್ಕೊತೀನಿ. ಈ ಥರದ ಅಪಾಯಗಳು ನಮ್ಮ ನಡುವೆ ಬೇಕಾದಷ್ಟು ನಡೀತಾ ಇರುತ್ತೆ. ಆದರೆ ಅವನಿಗೆ ಸಣ್ಣದಾದಂಥ ಕೇರಿ ಕೂಡ ಆಗಲಿಲ್ಲ. ಅವನ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ. ಭಗವಂತನ ಆಶೀರ್ವಾದನೂ ಇತ್ತು ಅನಿಸುತ್ತೆ. ಅವನು ಮಾಡಿರುವಂಥ ಒಳ್ಳೆಯ ಕೆಲಸ ಅವನಿಗೆ ಆಯಿತು. ಇದನ್ನು ಏಕೆ ನಾನು ಈ ದೃಶ್ಯವನ್ನು ತೋರಿಸಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಅಂತಂದರೆ, ಮಾಡುವಂಥ ನಮ್ಮ ಒಳ್ಳೆಯ ಕೆಲಸ, ಯಾರಿಗೂ ಮಾಡುವಂಥ ದಾನ ಧರ್ಮನೂ ಇನ್ನೊಂದು ಮತ್ತೊಂದು ನಮಗೆ ಪುಣ್ಯ ಫಲ ಇದ್ದರೆ ಭಗವಂತ ಎಲ್ಲೇ ಇದ್ದರೂ ಇಂಥ ಆಪತ್ತು ಬಂದರೂ ಕಾಯ್ತಾನೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಅಂದರೆ ಆ ಕಾರಲ್ಲಿದ್ದಂಥ ವ್ಯಕ್ತಿಗಳು ಎಷ್ಟಾಡಿದ್ರು ಅನ್ನೋದು ನಮಗಂತೂ ಗೊತ್ತಿಲ್ಲ. ಆದರೆ ಅವನು ಆ ಕಾರಲ್ಲಿರೋರಿಗೆ ಏನಾಯಿತು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಅಂದರೆ ಇಂತಹ ದೃಶ್ಯಗಳು, ಇಂತಹ ಘಟನೆಗಳು ನಿಮಗೆ ಆಗಿದ್ದರೆ, ಇಲ್ಲ ನಿಮ್ಮ ಮುಂದೆ ಆಗಿದ್ರೋ, ಇಲ್ಲ ತಿಳಿದಿದ್ರೋ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಇಷ್ಟು ಹೇಳೋದು ನಾನು ಇಷ್ಟಪಡ್ತೀನಿ. ಈ ಥರದ ವಿಡಿಯೋಸು ಇನ್ನೊಂದಷ್ಟು ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ಹೆಚ್ಚಿಗೆ ಬೇಕು. ಹೆಚ್ಚಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.